9ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ದ್ವಿತೀಯ ಭಾಷೆ ಕನ್ನಡದ ಭೀಷ್ಮ ಪ್ರತಿಜ್ಞೆ ಈ ಪಾಠವನ್ನು ನೋಡೋಣ. ಕೃತಿಕಾರರ ಪರಿಚಯ. ಎ.ಆರ್. ಕೃಷ್ಣಶಾಸ್ತ್ರಿ, ಅಂಬಳೆ ರಾಮಕೃಷ್ಣಶಾಸ್ತ್ರಿ ಕೃಷ್ಣಶಾಸ್ತ್ರಿ. ಇವರು ಎ.ಆರ್. ಕೃಷ್ಣಶಾಸ್ತ್ರಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರ ಜನನ ಚಿಕ್ಕಮಗಳೂರು ಜಿಲ್ಲೆಯ ಅಂಬಳೆ ಗ್ರಾಮದಲ್ಲಿ 1890 ಫೆಬ್ರವರಿ 12ರಂದು ಜನಿಸಿದರು. ಇನ್ನು ಕೃತಿಗಳು ಯಾವುವು? ಶ್ರೀಪತಿಯ ಕಥೆಗಳು, ಕಥಾಮೃತ, ವಚನ ಭಾರತ, ನಿರ್ಮಲ ಭಾರತಿ, ಹರಿಶ್ಚಂದ್ರ ಕಾವ್ಯ. ಇದು ಟಿ.ಎಸ್. ವೆಂಕಣ್ಣಯ್ಯನವರ ಜೊತೆಗೂಡಿ ಸಂಪಾದಿಸಿದಂತಹ ಕೃತಿ. ಭಾಸಕವಿ, ಸಂಸ್ಕೃತ ನಾಟಕ, ಸರ್ವಜ್ಞ ಮತ್ತು ಬಂಕಿಮಚಂದ್ರ ಇವು ಇವರ ಮುಖ್ಯ ಕೃತಿಗಳು. ಪ್ರಶಸ್ತಿ ಹಾಗೂ ಗೌರವಗಳು ಏನೇನು ದೊರೆತಿವೆ? ಬಂಕಿಮಚಂದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ನೋಡಿ, ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅಂತಂದ್ರೆ ಬಂಕಿಮಚಂದ್ರ ಕೃತಿಗೆ ಅಂತ ನಿಮಗೆ ನೆನಪಿರಬೇಕು. ನೋಡಿ, ಶ್ರೀಯುತರು ಕನ್ನಡ ನಿಘಂಟು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹೈದರಾಬಾದಿನಲ್ಲಿ ನಡೆದ 26ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇನ್ನು ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ನೋಡಿ, ಶಂತನು ಸತ್ಯವತಿಯನ್ನು ಗಂಗಾ ನದಿ ತೀರ ಅಂತಾಗಿದೆ, ಅದು ಯಮುನಾ ನದಿ ತೀರ ಆಗಬೇಕು. ಯಮುನಾ ನದಿ ತೀರದಲ್ಲಿ ಭೇಟಿಯಾದನು. ಸರಿಯಾದ ಉತ್ತರ ಯಮುನಾ ನದಿ ತೀರ. ದೇವವ್ರತನು ಪ್ರತಿಜ್ಞೆ ಮಾಡಿದ್ದು ಶಂತನುವು ಅವರ ಆಸೆ ತಣಿಸಲು. ನೋಡಿ, ದೇವವ್ರತನು ಯಾಕೆ ಪ್ರತಿಜ್ಞೆ ಮಾಡಿದ, ಯಾರ ಆಸೆ ತಣಿಸಲು ಅಂತ ಕೇಳಿದ್ದಾರೆ. ಅದು ಶಂತನುವು ಅವರ ಆಸೆ ತಣಿಸಲು ದೇವವ್ರತನು ಪ್ರತಿಜ್ಞೆ ಮಾಡಿದ. ನೋಡಿ, ಆ ಪ್ರತಿಜ್ಞೆಯಿಂದಲೇ ಆತನಿಗೆ ಭೀಷ್ಮ ಅನ್ನುವಂಥ ಹೆಸರು ಬಂತು. ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಬಂಕಿಮಚಂದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಈಗ ನಾವು ನೋಡಿದ್ವಿ, ಬಂಕಿಮಚಂದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಶಂತನು ಯಾವ ರಾಜ್ಯದ ರಾಜನಾಗಿದ್ದನು? ಶಂತನು ಹಸ್ತಿನಾಪುರದಲ್ಲಿ ರಾಜನಾಗಿದ್ದನು. ಭೀಷ್ಮನ ಪೂರ್ವದ ಹೆಸರೇನು? ಭೀಷ್ಮನ ಪೂರ್ವದ ಹೆಸರು ದೇವವ್ರತ ಎಂಬುದಾಗಿತ್ತು. ಇಲ್ಲಿ ವೃತ ಎನ್ನುವುದನ್ನು ಈ ರೀತಿಯೂ ಬರಿಬಹುದು. ಶಂತನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದನು? ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರುವಾಸಿಯಾಗಿದ್ದನು. ದೇವವ್ರತನು ತನ್ನ ತಂದೆಯ ಚಿಂತೆಯ ಕಾರಣವನ್ನು ಯಾರಿಂದ ತಿಳಿದುಕೊಂಡನು? ದೇವವ್ರತನು ತನ್ನ ತಂದೆಯ ಚಿಂತೆಯ ಕಾರಣವನ್ನು ತಂದೆಗೆ ಆಪ್ತನಾಗಿದ್ದ ವೃದ್ಧ ಮಂತ್ರಿಯಿಂದ ತಿಳಿದುಕೊಂಡನು. ನೋಡಿ, ದೇವವ್ರತ ತನ್ನ ತಂದೆಗೆ ನಿನ್ನ ಚಿಂತೆಯ ಕಾರಣ ಏನು ಅಂತ ಕೇಳಿದಾಗ ಆತ ನಿಜವಾದ ಕಾರಣವನ್ನು ಹೇಳುವುದಿಲ್ಲ. ಆಗ ಸಂಶಯವಾಗಿ ದೇವವ್ರತ ವೃದ್ಧ ಮಂತ್ರಿಯನ್ನು ಕೇಳದಾಗಿ ಆತ ನಿಜವಾದ ಕಾರಣವನ್ನು ಹೇಳ್ತಾನೆ. ಶಂತನು ಮದುವೆಯಾಗಲು ಬಯಸಿದ ಬೆಸ್ತರ ಮಗಳ ಹೆಸರೇನು? ಶಂತನು ಮದುವೆಯಾಗಲು ಬಯಸಿದ ಬೆಸ್ತರ ಮಗಳ ಹೆಸರು ಸತ್ಯವತಿ. ಶಂತನುವು ಭೀಷ್ಮನನ್ನು ಏನೆಂದು ಹರಸಿದನು? ಶಂತನುವು ಭೀಷ್ಮನಿಗೆ ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಎಂದು ಹರಸಿದನು. ನೋಡಿ, ಇದೇ ಅವನಿಗೆ ಇಚ್ಛಾಮರಣಕ್ಕೆ ಕಾರಣವಾಗ್ತದೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶಂತನು ರಾಜನಲ್ಲಿದ್ದ ವ್ಯಕ್ತಿತ್ವದ ಗುಣ ವಿಶೇಷತೆಗಳೇನು? ನೋಡಿ, ಶಂತನು ಧರ್ಮಾತ್ಮನು, ಸತ್ಯವಂತನೂ ಆಗಿದ್ದನು. ಚಂದ್ರನ ಹಾಗೆ ಸುಂದರನಾಗಿದ್ದನು. ಸೂರ್ಯನಂತೆ ತೇಜಸ್ವಿಯಾಗಿದ್ದನು. ವೇಗದಲ್ಲಿ ವಾಯುವಿನಂತೆ, ಕೋಪದಲ್ಲಿ ಯಮನಂತೆ, ತಾಳ್ಮೆಯಲ್ಲಿ ಭೂಮಿಯಂತೆ ಇದ್ದನು. ನೋಡಿ, ತೇಜಸ್ಸನ್ನು ಸೂರ್ಯನಿಗೆ, ವೇಗವನ್ನು ವಾಯುವಿಗೆ, ಕೋಪವನ್ನು ಯಮನಿಗೆ, ತಾಳ್ಮೆಯನ್ನು ಭೂಮಿಗೆ ಇಲ್ಲಿ ಹೋಲಿಸಿದ್ದಾರೆ. ಶಂತನು ದೇವವ್ರತನನ್ನು ಹಸ್ತಿನಾಪುರದ ಯುವರಾಜನಾಗಿ ಏಕೆ ಮಾಡಿದನು? ದೇವವ್ರತನು ರೂಪದಲ್ಲಿ, ನಡೆನುಡಿಗಳಲ್ಲಿ ಶಂತನುವನ್ನೇ ಹೋಲುತ್ತಿದ್ದನು. ತಂದೆಯಂತೆಯೇ ಅವನು ಶಸ್ತ್ರಾಸ್ತ್ರ ನಿಪುಣನೂ, ಬಲಶಾಲಿಯೂ, ಸತ್ಯಶಾಲಿಯೂ ಆಗಿದ್ದನು. ಹೀಗಾಗಿ ಶಂತನುವು ದೇವವ್ರತನನ್ನು ಹಸ್ತಿನಾಪುರದ ಯುವರಾಜನನ್ನಾಗಿ ಮಾಡಿದನು. ಶಂತನು ಮತ್ತು ಬೆಸ್ತರ ಹುಡುಗಿಯ ನಡುವೆ ನಡೆದ ಸಂಭಾಷಣೆ ಏನು? ಶಂತನು ಯಮುನಾ ನದಿಯ ತೀರದಲ್ಲಿ ಸಂಚರಿಸುವಾಗ ಬಂದ ಸುವಾಸನೆಯನ್ನು ಹುಡುಕುತ್ತಾ ಹೊರಟು ಸುಂದರಿಯಾದ ಬೆಸ್ತರ ಹುಡುಗಿಯನ್ನು ಕಂಡನು. ಅವಳನ್ನು, ನೀನು ಯಾರು, ಇಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳಿದ. ಅವಳು, ನಾನು ಬೆಸ್ತರ ಅರಸನ ಮಗಳು, ಧರ್ಮಾರ್ಥವಾಗಿ ದೋಣಿ ನಡೆಸುತ್ತಿದ್ದೇನೆ, ಇದು ನನ್ನ ತಂದೆ ನನಗೆ ವಹಿಸಿದ ಕೆಲಸ ಎಂದಳು. ನೋಡಿ, ಅವಳು ನಾನು ಧರ್ಮಾರ್ಥವಾಗಿ ಅಂದರೆ ಯಾವುದೇ ದುಡ್ಡಿಲ್ಲದೆ ಧರ್ಮಾರ್ಥವಾಗಿ ದೋಣಿ ನಡೆಸ್ತಾ ಇದ್ದೀನಿ, ಇದು
ತಂದೆ ನನಗೆ ವಹಿಸಿದ ಕೆಲಸ, ನಾನು ಬೆಸ್ತರ ಅರಸನ ಮಗಳು ಅಂತ ಹೇಳ್ತಾಳೆ. ಶಂತನು ಮಗಳನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿದಾಗ ಬೆಸ್ತರವನು ಏನೆಂದು ಹೇಳಿದನು. ನೋಡಿ, ಬೆಸ್ತರವನು ಏನು ಹೇಳ್ತಾನೆ ಅಂದ್ರೆ, ಮಹಾರಾಜ, ಹುಟ್ಟಿದ ಹೆಣ್ಣನ್ನು ವರನಿಗೆ ಕೊಡಲೇಬೇಕು. ಅವಳನ್ನು ನಿನ್ನ ಧರ್ಮಪತ್ನಿಯಾಗಿ ಮಾಡಿಕೊಳ್ಳುವೆ, ಆದರೆ ನಿನಗಿಂತ ಉತ್ತಮವಾದ ವರ ಬೇರೆ ಸಿಗಲಿಕ್ಕಿಲ್ಲ. ನೀನು ಪ್ರತಿಜ್ಞೆ ಮಾಡಿದರೆ ಆಗಬಹುದು. ಅಂದ್ರೆ ನೀನು ಒಂದು ಪ್ರತಿಜ್ಞೆ ಮಾಡ್ಬೇಕಂತ ಹೇಳ್ತಾರೆ ಅವಳು. ಅದೇನು ಪ್ರತಿಜ್ಞೆ ನೋಡಿ, ಆದರೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ನಿನ್ನ ನಂತರ ರಾಜನಾಗಬೇಕು, ಅದೇ ನನ್ನ ಅಪೇಕ್ಷೆ. ಹೀಗೆ ಬೆಸ್ತರವನು ಹೇಳಿದನು. ನೋಡಿ, ಆತ ಏನು ಹೇಳ್ತಾನಂದ್ರೆ, ಇವಳ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಗನೇ ನಿನ್ನ ನಂತರ ರಾಜನಾಗಬೇಕು, ಅಂದ್ರೆ ಮಾತ್ರ ನಾನು ನಿನಗೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತೀನಿ ಅಂತ ಶಂತನುವಿಗೆ ಆ ಬೆಸ್ತರವನು ಹೇಳ್ತಾನೆ. ನೋಡಿ, 5ನೇ ಪ್ರಶ್ನೆಯೂ ಕೂಡ ಅದೇ ರೀತಿ ಉತ್ತರ. ಬೆಸ್ತರವನು ಶಂತನುವನ್ನು ಏನೆಂದು ಕೋರಿದನು? ಶಂತನು ಮಹಾರಾಜನು ಬೆಸ್ತರವನಿಗೆ ಅವನ ಮಗಳನ್ನು ತನಗೆ ಕೊಡಬೇಕೆಂದು ಕೇಳಿದನು. ಆಗ ಬೆಸ್ತರವನು, ಮಹಾರಾಜ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ನಿನ್ನ ಕಾಲಾನಂತರ ರಾಜನಾಗಬೇಕು, ಇದೇ ನನ್ನ ಕೋರಿಕೆ ಎಂದನು. ಚಿಂತಾಮಗ್ನನಾಗಿದ್ದ ಶಂತನುವನ್ನು ದೇವವ್ರತನು ಏನೆಂದು ಕೇಳಿದನು? ಅಪ್ಪ, ನಿನಗೆ ಎಲ್ಲವೂ ಕ್ಷೇಮವಾಗಿದೆ, ರಾಜರು ವಿಧೇಯರಾಗಿದ್ದಾರೆ. ಹೀಗಿದ್ದರೂ ಏಕೆ ಏನೋ ಯೋಚನೆ ಮಾಡುತ್ತಾ ಕೊರಗುತ್ತಿದ್ದೀಯೇ? ಯಾರೊಡನೆಯೂ ಮಾತನಾಡುವುದಿಲ್ಲ ಎಂದು ಚಿಂತಾಮಗ್ನನಾಗಿದ್ದ ಶಂತನುವನ್ನು ದೇವವ್ರತನು ಕೇಳಿದನು. ನೋಡಿ, ದೇವವ್ರತ ತಂದೆ ಶಂತನು ಚಿಂತಾಮಗ್ನನಾಗಿರುವುದನ್ನು ಆತ ಕಂಡು ಅವನಿಗೆ, ಏಕೆ ನೀನು ಚಿಂತೆಯನ್ನು ಮಾಡ್ತಾ ಇದ್ದೀಯಾ? ಎಲ್ಲವೂ ಕ್ಷೇಮವಾಗಿದೆ, ಎಲ್ಲ ರಾಜರು ನಿನಗೆ ವಿಧೇಯರಾಗಿದ್ದಾರೆ, ಯಾಕೆ ಯಾರ ಜೊತೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾನೆ. ಶಂತನು ದೇವವ್ರತನಿಗೆ ತನ್ನ ಚಿಂತೆಯ ಕಾರಣ ಏನೆಂದು ತಿಳಿಸಿದನು. ನೋಡಿ, ಆತ ಏನಂತ ಹೇಳ್ತಾನೆ, ನೀನು ನನಗೆ ಒಬ್ಬನೇ ಮಗ, ಮಹಾಶೂರ, ಸದಾ ಶಸ್ತ್ರಾಸ್ತ್ರಗಳಲ್ಲಿ ಕೈಯನ್ನು ಸುಟ್ಟುಕೊಂಡಿರುವವನು. ಅಂದ್ರೆ ಸದಾ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸ್ತಾ ಅದರಲ್ಲೇ ಮುಳುಗಿರುವಂತಹ ಮಹಾಶೂರ ಅಂತ. ಅದರಿಂದಲೇ ನಿನ್ನ ಕೊನೆಯಾಗಬಹುದು. ಒಂದು ವೇಳೆ ನೀನು ಶಾಂತವಾದರೆ ನಮ್ಮ ಕುಲದ ಗತಿ ಏನು? ಅಂದ್ರೆ ಯಾವಾಗಿದ್ರೂ ನೀನು ಯುದ್ಧವನ್ನು ಮಾಡಿಕೊಂಡು, ಹೋರಾಟವನ್ನು ಮಾಡಿಕೊಂಡು, ಶಸ್ತ್ರಾಸ್ತ್ರಗಳಲ್ಲೇ ನಿನ್ನ ಕೈಯನ್ನು ಸುಟ್ಟುಕೊಂಡಿರ್ತೀಯ. ಆದ ಕಾರಣ ಅದರಿಂದಲೇ ನಿನ್ನ ಕೊನೆಯಾಗಬಹುದು. ಒಂದು ವೇಳೆ ನೀನು ಶಾಂತವಾದರೆ ನಮ್ಮ ಕುಲದ ಗತಿ ಏನು? ಹಾಗೆಂದು ಇನ್ನೊಂದು ಮದುವೆಯಾಗಲು ನನಗೆ ಮನಸ್ಸಿಲ್ಲ. ಹೀಗೆ ಶಂತನು ದೇವವ್ರತನಿಗೆ ಸುಳ್ಳು ಹೇಳಿದನು. ಅವನೇನು ಹೇಳ್ತಾನಂದ್ರೆ, ನೀನು ಒಬ್ಬನೇ ಮಗ, ನೀನು ಸದಾ ಶಸ್ತ್ರಾಸ್ತ್ರಗಳಲ್ಲಿ ಕೈ ಸುಟ್ಟುಕೊಂಡಿರ್ತೀಯ. ಒಂದು ವೇಳೆ ಏನಾದರೂ ಆಗಿ ನೀನು ಮರಣ ಹೊಂದಿದರೆ ನಮ್ಮ ಕುಲದ ಗತಿ ಏನು? ಹಾಗೆಂದು ನನಗೆ ಇನ್ನೊಂದು ಮದುವೆ ಆಗಲು ಮನಸ್ಸಿಲ್ಲ ಅಂತ ಆತ ತನ್ನ ಚಿಂತೆ ಕಾರಣವನ್ನು ಸುಳ್ಳು ಹೇಳ್ತಾನೆ. ಆದರೆ ಅವನು ನಿಜವಾದ ಚಿಂತೆ ಅಂದರೆ ಆತನು ಬೆಸ್ತರ ಮಗಳು ಸತ್ಯವತಿಯ ಮೇಲೆ ಮೋಹಗೊಂಡು ಅದೇ ಚಿಂತೆಯಲ್ಲಿ ಇರ್ತಾನೆ. ದಾಶರಾಜನು ದೇವವ್ರತನನ್ನು ಉದ್ದೇಶಿಸಿ ಏನು ಹೇಳಿದನು? ನೋಡಿ, ಆ ಬೆಸ್ತರ ಹುಡುಗಿಯ ತಂದೆ ದಾಶರಾಜ ದೇವವ್ರತನಿಗೆ ಏನು ಹೇಳ್ತಾನೆ? ದೇವವ್ರತನು ದಾಶರಾಜನಿಗೆ ತನ್ನ ತಂದೆಗೆ ನಿಮ್ಮ ಮಗಳನ್ನು ಕೊಡಬೇಕೆಂದು ಕೇಳುತ್ತಾನೆ. ಆಗ ದಾಶರಾಜನು, ನೀನು ನಿನ್ನ ತಂದೆ ಹೆಣ್ಣು ಕೇಳಲು ಅರ್ಹನಾದ ಅಧಿಕಾರವುಳ್ಳ ಒಳ್ಳೆಯ ಗುಣವುಳ್ಳ ಪುತ್ರನಾಗಿದ್ದೀಯಾ ಎಂದು ಅವನನ್ನು ಹೊಗಳುತ್ತಾನೆ. ನೋಡಿ, ದಾಶರಾಜನಿಗೂ ಕೂಡ ದೇವವ್ರತನು ತುಂಬಾ ಒಳ್ಳೆಯ ಸ್ವಭಾವದವನು ಮತ್ತು ಮಹಾಶೂರ ಅಂತ ಗೊತ್ತಿರ್ತದೆ. ಆದ ಕಾರಣ ಆತ ಹೇಳ್ತಾನೆ, ನೀನು ನಿನ್ನ ತಂದೆಗೆ ಹೆಣ್ಣು ಕೇಳಲು ತುಂಬಾ ಅರ್ಹನಾದವ ಇದೆಯಾ, ಅಧಿಕಾರ ಉಳ್ಳವನಿದೆಯಾ, ಒಳ್ಳೆಯ ಗುಣವುಳ್ಳ ಪುತ್ರವನ್ನಾಗಿದ್ದೀಯಾ ಎಂದು ಅವನನ್ನು ಹೊಗಳುತ್ತಾನೆ. ತನ್ನ ಮಗಳ ಮಗನು ಮುಂದೆ ರಾಜನಾಗಬೇಕು ಎಂದಾಗ ದೇವವ್ರತನು ಅದಕ್ಕೂ ಒಪ್ಪಿಕೊಳ್ಳುತ್ತಾನೆ. ದಾಶರಾಜನು ಶಂತನುವಿಗೆ ಹೇಳಿದ ಹಾಗೆ ತನ್ನ ಮಗಳ ಮಗನು ಮುಂದೆ ರಾಜನಾಗಬೇಕು ಅಂತ ದೇವವ್ರತನಿಗೂ ಕೂಡ ಹೇಳ್ತಾನೆ. ಅದಕ್ಕೂ ಕೂಡ ದೇವವ್ರತನು ಒಪ್ಪಿಕೊಳ್ಳುತ್ತಾನೆ. ನೋಡಿ, ಮುಂದೆ 9ನೇ ಪ್ರಶ್ನೆ. ದಾಶರಾಜನು ದೇವವ್ರತನನ್ನು 2ನೇ ಬಾರಿ ಏನೆಂದು ಕೋರಿದನು? ದೇವವ್ರತನು ದಾಶರಾಜನ ಮಗಳ ಮಗನು ಮುಂದಿನ ರಾಜನಾಗುವುದಕ್ಕೆ ಒಪ್ಪಿಕೊಂಡನು. ನೋಡಿ, ನನ್ನ ಮಗಳೇ ರಾಜನಾಗಬೇಕು, ನನ್ನ ಮಗಳ ಮಗನೇ ಮುಂದಿನ ರಾಜನಾಗಬೇಕು ಅನ್ನುವುದಕ್ಕೆ ದೇವವ್ರತ ಒಪ್ಪಿಕೊಳ್ತಾನೆ. ದಾಶರಾಜನು, ನೀನು ಪ್ರತಿಜ್ಞೆ ಮಾಡಿದ ಮೇಲೆ ನನಗೆ ಅದರಲ್ಲಿ ಸಂದೇಹವಿಲ್ಲ, ಆದರೆ ಮುಂದೆ ನಿನ್ನ ಮಗನು ಸುಮ್ಮನಿರುತ್ತಾನೆ. ಈಗೇನೋ ನೀನು ರಾಜ್ಯವನ್ನು ಬಿಟ್ಟುಕೊಟ್ಟೆ, ಆದರೆ ಮುಂದೆ ನಿನ್ನ ಮಗ ಇದಕ್ಕೆ ಒಪ್ಪಿಕೊಳ್ತಾನ, ನಿನ್ನ ಮಗನು ಸುಮ್ಮನಿರ್ತಾನ ಅಂತ ಸಂಶಯವನ್ನು ವ್ಯಕ್ತಪಡಿಸ್ತಾನೆ. ಇದು ಮುಂದೆ ಜಗಳಕ್ಕೆ ಕಾರಣವಾಗಬಹುದು ಎಂದು ಸಂದೇಹ ವ್ಯಕ್ತಪಡಿಸಿ ಪರೋಕ್ಷವಾಗಿ ಅದಕ್ಕೆ ಪರಿಹಾರವನ್ನು ಕೋರಿದನು. ಅಂದ್ರೆ ಇದು ಮುಂದೆ ನಿನ್ನ ಮಗನು ಸುಮ್ಮನಿರೋದಿಲ್ಲ, ಅವನು ಕೇಳಬಹುದಲ್ಲ ರಾಜ್ಯವನ್ನ ಅಂತ ಪರೋಕ್ಷವಾಗಿ ಇದಕ್ಕೆ ಏನು ಪರಿಹಾರ ಅಂತ ಕೋರ್ತಾನೆ.
ನೋಡಿ 10ನೇ ಪ್ರಶ್ನೆ, ದೇವವ್ರತನು ದಾಶರಾಜನ ಮುಂದೆ ಮಾಡಿದ ಪ್ರತಿಜ್ಞೆಗಳಾವುವು? ಶಂತನುವಿನ ನಂತರ ರಾಜನಾಗಬೇಕಿದ್ದ ದೇವವ್ರತನು ದಾಶರಾಜನ ಮಗಳ ಮಗನು ರಾಜನಾಗುವುದಕ್ಕೆ ಒಪ್ಪಿ ರಾಜ್ಯವನ್ನೇ ತ್ಯಾಗ ಮಾಡಿದನು. ಇದು ಮೊದಲ ಪ್ರತಿಜ್ಞೆ. ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಎಂದು ದಾಶರಾಜನಿಗೆ ಮಾತು ಕೊಟ್ಟದ್ದು 2ನೇ ಪ್ರತಿಜ್ಞೆ. ನೋಡಿ, ಆತ ಮೊದಲನೇದು ರಾಜ್ಯವನ್ನು ತ್ಯಾಗ ಮಾಡ್ತಾನೆ. ನಿನ್ನ ಮಗಳ ಮಗನೇ ರಾಜನಾಗಲಿ, ಅದಕ್ಕೆ ನನ್ನದೇನು ತಕರಾರು ಇಲ್ಲ ಅಂತ ತಿಳಿದುಕೊಂಡು ರಾಜ್ಯವನ್ನು ತ್ಯಾಗ ಮಾಡ್ತಾನೆ. ಅದಕ್ಕೂ ಅವನಿಗೆ, ದಾಶರಾಜನಿಗೆ ಮತ್ತೆ ಸಂದೇಹ ಆಗ್ತದೆ, ನಿನ್ನ ಮಗನು ಕೇಳಬಹುದಲ್ಲ ರಾಜ್ಯವನ್ನು ಎಂದು ಹೇಳಲಿಕ್ಕೆ, ನಾನು ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆ, ನಾನು ಮದುವೆಯೇ ಆಗುವುದಿಲ್ಲ ಅಂತ ತಿಳಿದುಕೊಂಡು ಇನ್ನೊಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಹೀಗೆ 2 ಪ್ರತಿಜ್ಞೆಗಳನ್ನು ದೇವವ್ರತನು ಮಾಡಿ ಭೀಷ್ಮ ಎನ್ನುವ ಒಂದು ಬಿರುದನ್ನು ಪಡೆಯುತ್ತಾನೆ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶಂತನುವಿಗೆ ಒದಗಿ ಬಂದ ಚಿಂತೆಯನ್ನು ಭೀಷ್ಮನು ಹೇಗೆ ಪರಿಹರಿಸಿದನು? ನೋಡಿ, ಶಂತನು ಮಹಾರಾಜನಿಗೆ ಸತ್ಯವತಿ ಎಂಬ ಬೆಸ್ತರ ಹುಡುಗಿಯ ಮೇಲೆ ಮನಸ್ಸಾಯಿತು. ಅವಳ ತಂದೆಯಾದ ದಾಶರಾಜನಿಗೆ ಮದುವೆ ಮಾಡಿಕೊಡುವಂತೆ ಕೇಳಿದನು. ಆಗ ದಾಶರಾಜನು, ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ರಾಜನಾಗುತ್ತಾನೆ ಎಂದರೆ ಮಾತ್ರ ನಾನು ಮದುವೆ ಮಾಡಿಕೊಡುತ್ತೇನೆ ಎಂದನು. ಶಂತನುವಿಗೆ ವೀರನಾದ ದೇವವ್ರತ ಎಂಬ ಮಗನಿದ್ದನು. ಪದ್ಧತಿಯಂತೆ ಅವನೇ ಮುಂದಿನ ರಾಜನಾಗುತ್ತಿದ್ದನು. ಅದರಿಂದ ಶಂತನು ದಾಶರಾಜನ ಮಾತನ್ನು ಒಪ್ಪಿಕೊಳ್ಳಲಾಗದೆ ಮತ್ತು ಆ ಹುಡುಗಿಯನ್ನು ಮರೆಯಲಾಗದೆ ಚಿಂತಿಸತೊಡಗಿದನು. ದೇವವ್ರತನು ಅವನ ಚಿಂತೆಯ ಕಾರಣವನ್ನು ಮಂತ್ರಿಯಿಂದ ತಿಳಿದುಕೊಂಡು ದಾಶರಾಜನಲ್ಲಿಗೆ ಹೋದನು. ದಾಶರಾಜನಿಗೆ, ನಿನ್ನ ಮಗಳಲ್ಲಿ ಹುಟ್ಟುವ ಮಗನೇ ರಾಜನಾಗುತ್ತಾನೆ, ನಾನು ಬ್ರಹ್ಮಚಾರಿಯಾಗಿಯೇ ಇರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ನೋಡಿ, ಹೀಗೆ ಪ್ರತಿಜ್ಞೆ ಮಾಡಿ ಭೀಷ್ಮ ಎಂದು ಹೆಸರು ಪಡೆಯುವುದರ ಜೊತೆಗೆ ತನ್ನ ತಂದೆಗೆ ಬೆಸ್ತರ ಕನ್ಯೆಯೊಂದಿಗೆ ಮದುವೆ ಮಾಡಿ ಅವನ ಚಿಂತೆಯನ್ನು ಪರಿಹರಿಸುತ್ತಾನೆ. ಇನ್ನು ಭೀಷ್ಮನು ಜನ್ಮ ತಾಳಿದ ಕಥೆಯನ್ನು ವಿವರಿಸಿರಿ ಅಂತ ಕೇಳಿದರೆ, ನೋಡಿ, ಇದು ಸ್ವಲ್ಪ ಕಥೆ ದೊಡ್ಡದಾಗ್ತದೆ, 8-10 ವಾಕ್ಯಗಳಲ್ಲಿ ಅಂತ ಅಂದರೆ ನಾನು ಈ ದೇವವ್ರತನ ಆದ ನಂತರ ಮುಂದಿನ ಭಾಗವನ್ನು ತೆಗೆದುಕೊಂಡಿದ್ದೀನಿ. ಭೀಷ್ಮನು ಜನ್ಮ ತಾಳಿದ ಕಥೆ ಎಂದಲ್ಲಿ ನೀವು ಮೊದಲು ಶಂತನುವು ಒಂದು ಗಂಗಾ ನದಿಯ ತೀರದಲ್ಲಿ ಹೋಗುವಾಗ ಒಬ್ಬ ಕನ್ಯೆಯನ್ನು ಕಂಡು ಮೋಹಗೊಂಡು ಮದುವೆ ಆಗ್ತಾನೆ. ಅವಳ ಒಂದು ನಾನು ಏನೇ ಮಾಡಿದರೂ ನೀನು ಕೇಳಬಾರ್ದು ಅಂತ ಅವಳು ಒಂದು ಹಾಕಿರ್ತಾಳೆ. ಆತ ಅದಕ್ಕೆ ಒಪ್ಕೊಂಡಿರ್ತಾನೆ. ಕೊನೆಗೆ ಅವಳು ಒಂದೊಂದೇ ಮಕ್ಕಳನ್ನು ಹೇಗೆ ಹುಟ್ಟುತ್ತವೆ ಕೊಲ್ಲುತ್ತಾ ಬರ್ತಾಳೆ. ಕೊನೆಗೆ ಈ ದೇವವ್ರತನನ್ನು ಕೊಲ್ಲುವಾಗ ಆತ, ಯಾಕೆ ನೀನು ಈ ರೀತಿ ಮಕ್ಕಳನ್ನು ಕೊಲ್ತಾ ಇದ್ದೀಯಾ ಅಂದಾಗ ಅವಳು, ನೀನು ಮರು ನನಗೆ ಪ್ರಶ್ನೆ ಮಾಡುವುದಿಲ್ಲ ಅಂತ ಮಾತು ಕೊಟ್ಟಿದ್ದೆ, ಈಗ ಮಾತಿಗೆ ತಪ್ಪಿದೆ ಎಂದು ತಿಳಿದುಕೊಂಡು ಇವನು ಮಹಾವ್ರತನಾಗ್ತಾನೆ, ಇವನನ್ನು ತೆಗೆದುಕೋ ಅಂತಂದ ಈ ದೇವವ್ರತನನ್ನು ಅವನಿಗೆ ಕೊಟ್ಟು ಹೋಗ್ತಾಳೆ. ನಾನು ಗಂಗೆ ಶಾಪಗ್ರಸ್ತೆಯಾಗಿದ್ದೆ ಅಂತ ತನ್ನ ಕಥೆಯನ್ನು ಹೇಳ್ತಾಳೆ. ಇದು ಭೀಷ್ಮನ ಅಂದರೆ ದೇವವ್ರತನ ಮೊದಲನೇ ಕಥೆ. ಭೀಷ್ಮನ ಮೊದಲನೇ ಹೆಸರು ದೇವವ್ರತ. ದೇವವ್ರತನು ಶಂತನು ಮಹಾರಾಜನ ಮಗ. ಈಗಾಗಲೇ ನಿಮ್ಗೆ ಗೊತ್ತಾಯ್ತಲ್ಲ, ಗಂಗೆಯ ಮಗ. ಗಂಗೆ ಮತ್ತು ಶಂತನುವಿನ ಮಗ ದೇವವ್ರತ. ಶಂತನು ಸತ್ಯವತಿ ಎಂಬ ಬೆಸ್ತರು ಹುಡುಗಿಯನ್ನು ಕಂಡು ಮೋಹಿತನಾದನು. ಶಂತನು ಅವಳ ತಂದೆಯಾದ ದಾಶರಾಜನನ್ನು ಮದುವೆ ಮಾಡಿಕೊಡುವಂತೆ ಕೇಳಿದಾಗ ಆತ, ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ರಾಜನಾದರೆ ಮಾತ್ರ ಮದುವೆ ಮಾಡಿಕೊಡುತ್ತೇನೆ ಎನ್ನುತ್ತಾನೆ. ದೇವವ್ರತನು ತನ್ನ ತಂದೆಯ ಆಸೆಯನ್ನು ಪೂರೈಸಲು 2 ಕಠಿಣವಾದ ಪ್ರತಿಜ್ಞೆಗಳನ್ನು ಮಾಡುತ್ತಾನೆ. ದಾಶರಾಜನಿಗೆ, ನಿನ್ನ ಮಗಳ ಮಗನೇ ರಾಜನಾಗುತ್ತಾನೆ ಎಂದು ಎಲ್ಲರ ಮುಂದೆ ಘೋಷಿಸುತ್ತಾನೆ. ಆಗ ನೋಡಿ, ದಾಶರಾಜ ಏನಂತಾನೆಂದರೆ, ನೀನು ಈಗ ರಾಜ್ಯ ಕೊಡಬಹುದು, ಮುಂದೆ ನಿನ್ನ ಮಗ ಎಂದು ದಾಶರಾಜನು ಸಂದೇಹ ತೋರಿದಾಗ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡ್ತಾನೆ. ಅಂದರೆ ನೀನೇನೋ ಈಗ ರಾಜ್ಯ ಬಿಟ್ಟು ಕೊಟ್ಬಿಡ್ತೀಯ, ಆದರೆ ಮುಂದೆ ನಿನ್ನ ಮಗ ಕೇಳಬೇಕಲ್ಲ ಅಂತ ದಾಶರಾಜನು ಸಂದೇಹ ತೋರಿದಾಗ ನಾನು ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಅವನ ಪ್ರತಿಜ್ಞೆಯನ್ನು ಕೇಳಿದ ದೇವತೆಗಳು, ಋಷಿಗಳು, ಅಪ್ಸರೆಯರು ಭೀಷ್ಮ ಎಂದು ಹೊಗಳಿ ಹೂಮಳೆ ಸುರಿಸುತ್ತಾರೆ. ಇದು ದೇವವ್ರತನು ಭೀಷ್ಮನಾಗಿ ಜನ್ಮ ತಾಳಿದ ಕಥೆ. ಇನ್ನು ನೋಡಿ, ಸಂದರ್ಭದೊಡನೆ ವಿವರಿಸಿರಿ, ಅವುಗಳನ್ನು ನೋಡೋಣ. ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ? ನೋಡಿ, ಆಯ್ಕೆ: ಲೇಖಕರು AR ಕೃಷ್ಣಶಾಸ್ತ್ರಿ, ಆಕರ ಗ್ರಂಥ ವಚನ ಭಾರತ, ಪಾಠ ಭೀಷ್ಮ ಪ್ರತಿಜ್ಞೆ. ಇದನ್ನ ಆಯ್ಕೆಯಲ್ಲಿ ಪ್ರತಿಯೊಂದಕ್ಕೂ ಬರೆಯಿರಿ. ಸತ್ಯವತಿಯ ತಂದೆಯಾದ ದಾಶರಾಜನು ದೇವವ್ರತನು ತನ್ನ ತಂದೆಗೆ ನಿಮ್ಮ ಮಗಳನ್ನು ಕೊಡಿ ಎಂದು ಕೇಳಲು ಬಂದಾಗ ಈ ಮಾತನ್ನು ಹೇಳುತ್ತಾನೆ. ನೋಡಿ, ದಾಶರಾಜನು ದೇವವ್ರತನಿಗೆ ಈ ಮಾತನ್ನು ಹೇಳುತ್ತಾನೆ. ದೇವವ್ರತನ ಶ್ರೇಷ್ಠ ಗುಣಗಳ ಬಗ್ಗೆ ಮೊದಲೇ ಅರಿತಿದ್ದರಿಂದ ದಾಶರಾಜನು ಹೀಗೆ ಹೇಳುತ್ತಾನೆ. ಅಂದರೆ ದೇವವ್ರತ ತುಂಬ ನ್ಯಾಯ ನಿಷ್ಠೆಗೆ ಹೆಸರಾದವನು, ತುಂಬ ಒಳ್ಳೆಯ ಗುಣವಂತ
ವ್ಯಕ್ತಿ. ಆದ್ದರಿಂದ ಅದು ಮೊದಲೇ ಅವನಿಗೆ ಅರಿವಿದ್ದರಿಂದ ದಾಸರಾಜನು ಅವನಿಗೆ ಈ ರೀತಿ ಹೇಳ್ತಾನೆ, ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ ಅಂತ ಹೇಳ್ತಾನೆ. ನೋಡಿ, ಎರಡನೇ ಸಂದರ್ಭದೊಳಗಿನ ಸ್ಪಷ್ಟೀಕರಣ. ಒಬ್ಬ ಮಗನಲ್ಲ. ಆಯ್ಕೆ ಲೇಖಕರು AR ಕೃಷ್ಣಶಾಸ್ತ್ರಿ, ಆಕರ ಗ್ರಂಥ ವಚನ ಭಾರತ, ಪಾಠ ಭೀಷ್ಮ ಪ್ರತಿಜ್ಞೆ. ದೇವವ್ರತನು ಶಂತನು ಚಿಂತಾಮಗ್ನನಾಗಿರುವುದನ್ನು ಕಂಡು ಅದಕ್ಕೆ ಕಾರಣವನ್ನು ಕೇಳಿದಾಗ ಈ ಮಾತನ್ನು ಹೇಳುತ್ತಾನೆ. ಶಂತನು ಮಗನಿಗೆ, ನೀನು ಸದಾ ಶಸ್ತ್ರಾಸ್ತ್ರಗಳ ಜೊತೆಗೆ ಇರುತ್ತೀಯಾ ಅಥವಾ ಶಸ್ತ್ರಾಸ್ತ್ರಗಳಲ್ಲಿಯೇ ಕೈ ಸುಟ್ಟುಕೊಂಡಿರ್ತೀಯಾ ಅಂತ ಹೇಳ್ತಾನೆ. ಒಂದು ವೇಳೆ ನಿನಗೆ ಆಪತ್ತು ಉಂಟಾದರೆ ನಮ್ಮ ಕುಲದ ಮುಂದಿನ ಗತಿ ಏನು? ಅಂದರೆ ನಿನಗೆ ಏನಾದರೂ ಆಪತ್ತು ಆಗಿ ನೀನು ಮರಣ ಹೊಂದಿದರೆ ನಮ್ಮ ಕುಲದ ಮುಂದಿನ ಗತಿ ಏನು? ಹೀಗಾಗಿ ಒಬ್ಬ ಮಗನಲ್ಲ ಎಂದು ಧರ್ಮಬಲ್ಲವರು ಹೇಳುತ್ತಾರೆ ಎಂದು ಈ ಮೇಲಿನ ಮಾತನ್ನು ಹೇಳುತ್ತಾನೆ. ನೋಡಿ, ಮೂರನೆಯದು, ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ. ಆಯ್ಕೆ ಲೇಖಕರು AR ಕೃಷ್ಣಶಾಸ್ತ್ರಿ, ಆಕರ ಗ್ರಂಥ ವಚನ ಭಾರತ, ಪಾಠ ಭೀಷ್ಮ ಪ್ರತಿಜ್ಞೆ. ದೇವವ್ರತನು ದಾಸರಾಜನ ಮುಂದೆ ಈ ಮಾತನ್ನು ಹೇಳುತ್ತಾನೆ. ಯಾವ ಮಾತು? ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ ಅಂತ ದೇವವ್ರತ ಹೇಳ್ತಾನೆ. ದೇವವ್ರತನು ದಾಸರಾಜನಿಗೆ ನಿನ್ನ ಮಗಳ ಮಗನೇ ಮುಂದಿನ ರಾಜನಾಗುತ್ತಾನೆ ಎಂದು ಮಾತು ಕೊಡುತ್ತಾನೆ. ಆತ ಮುಂದೆ ನಿನ್ನ ಮಗನು ಇದನ್ನು ಒಪ್ಪಬೇಕಲ್ಲ ಎಂದು ಸಂದೇಹ ವ್ಯಕ್ತಪಡಿಸಿದಾಗ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಎಂದು ಹೇಳುತ್ತಾ ಈ ಮೇಲಿನ ಮಾತನ್ನು ನುಡಿಯುತ್ತಾನೆ. ಅಂದರೆ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಮದುವೆ ಆಗಬೇಕು, ಆ ಮದುವೆಯ ನಂತರ ಮಕ್ಕಳು ಹುಟ್ಟಬೇಕು, ಅವನ ಮಗನೇ ಅವನ ಚಿತೆಗೆ ಬೆಂಕಿ ಇಡಬೇಕು, ಹೀಗೆಲ್ಲ ಒಂದು ಕಟ್ಟುಪಾಡುಗಳಿದ್ವು. ಹಾಗಿದ್ದಾಗ ಮಾತ್ರ ಅವರಿಗೆ ಮುಕ್ತಿ ದೊರೆಯುತ್ತದೆ ಅನ್ನೋ ಒಂದು ನಂಬಿಕೆ ಇತ್ತು. ಆದ ಕಾರಣ ಇಲ್ಲಿ ದೇವವ್ರತ ನಾನು ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆದ್ದರಿಂದ ಹೇಳ್ತಾನೆ ಅವನು, ನಾನು ಬ್ರಹ್ಮಚಾರಿಯಾಗಿ ಉಳಿದ್ರೂ ಕೂಡ ಅಡ್ಡಿ ಇಲ್ಲ, ನನಗೆ ಉತ್ತಮ ಮಕ್ಕಳಿಲ್ಲದಿದ್ರೂ ನನಗೆ ಸತ್ತ ಮೇಲೆ ಉತ್ತಮವಾದ ಲೋಕ ದೊರೆಯುತ್ತದೆ ಅಂತ ಆತ ಹೇಳ್ತಾನೆ. ಇನ್ನು ನಾಲ್ಕನೇದನ್ನು ನೋಡಿ, ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೆ ನಿನಗೆ ಸಾವು ಬರದೇ ಇರಲಿ. ಆಯ್ಕೆ ಲೇಖಕರು AR ಕೃಷ್ಣಶಾಸ್ತ್ರಿ, ಆಕರ ಗ್ರಂಥ ವಚನ ಭಾರತ, ಪಾಠ ಭೀಷ್ಮ ಪ್ರತಿಜ್ಞೆ. ದೇವವ್ರತನು ತನ್ನ ತಂದೆಯ ಆಸೆಯನ್ನು ಪೂರೈಸುವುದಕ್ಕಾಗಿ ತಾನು ರಾಜನಾಗುವುದನ್ನು ತ್ಯಾಗ ಮಾಡ್ತಾನೆ ಮತ್ತು ತಾನು ಬ್ರಹ್ಮಚಾರಿಯಾಗಿ ಉಳಿಯುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಮಗನ ತ್ಯಾಗವನ್ನು ಮೆಚ್ಚಿ ಶಂತನುವು ಮೇಲಿನಂತೆ ಹಾರೈಸುತ್ತಾನೆ. ನೋಡಿ, ಶಂತನುವು ನೀನು ಬಯಸುವವರೆಗೆ ನಿನಗೆ ಮರಣ ಬರದೇ ಇರಲಿ ಅಂತ ಅವನಿಗೆ ಒಂದು ಹಾರೈಸ್ತಾನೆ, ಆಶೀರ್ವಾದ ಮಾಡ್ತಾನೆ. ಅಂದರೆ ಹಿಂದಿನ ಕಾಲದಲ್ಲಿ ಹಿರಿಯರ ಆರೈಕೆಯಲ್ಲಿ ಒಂದು ಆಶೀರ್ವಾದದಲ್ಲಿ ಕೂಡ ಅಷ್ಟೊಂದು ಶಕ್ತಿ ಇತ್ತು. ಅಂದರೆ ಅವ್ರು ಹೇಳಿದಂತೆ ನಡೀತಾ ಇತ್ತು ಅಂತ ತಂದೆ ತಾಯಿಗಳ ಆಶೀರ್ವಾದದಲ್ಲಿ, ಹಿರಿಯರ ಆಶೀರ್ವಾದದಲ್ಲಿ, ಹಾರೈಕೆಯಲ್ಲಿ ಅಷ್ಟೊಂದು ಶಕ್ತಿ ಇತ್ತು ಎಂಬುದನ್ನು ಇದರಿಂದ ನಾವು ತಿಳಿಯಬಹುದು. ಈಗ ಭಾಷಾಭ್ಯಾಸವನ್ನು ನೋಡೋಣ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ. ರಾಜ್ಯವಾಳು. ನೋಡಿ, ರಾಜ್ಯ ಪ್ಲಸ್ ಆಳು, ರಾಜ್ಯವಾಳು. ಆಯ್ದಲ್ಲಿ ವ ಬಂತು, ವಕಾರಾಗಮ ಸಂಧಿ. ಗೀತೋಪದೇಶ, ಗೀತಾ ಪ್ಲಸ್ ಉಪದೇಶ, ಗೀತೋಪದೇಶ. ಇಲ್ಲಿ ನೋಡಿ, ಆ ಪ್ಲಸ್ ಓ ಆಯಿತು, ಇದು ಗುಣಸಂಧಿ. ಧರ್ಮಾರ್ಥ, ಧರ್ಮ ಪ್ಲಸ್ ಅರ್ಥ, ಅ ಪ್ಲಸ್ ಅ ಆಯಿತು, ಇದು ಸವರ್ಣ ದೀರ್ಘ ಸಂಧಿ. ಆಸೆಯಾಗು, ಆಸೆ ಪ್ಲಸ್ ಆಗು, ಆ ಇದ್ದಲ್ಲಿ ಯಾ ಬಂತು, ಅಂದರೆ ಇದು ಯಕಾರಾಗಮ ಸಂಧಿ. ಶಸ್ತ್ರಾಸ್ತ್ರ, ಶಸ್ತ್ರ ಪ್ಲಸ್ ಅಸ್ತ್ರ, ಶಸ್ತ್ರಾಸ್ತ್ರ, ಇದು ಸವರ್ಣ ದೀರ್ಘ ಸಂಧಿ. ದಿವ್ಯಾಂಬರ, ದಿವ್ಯ ಪ್ಲಸ್ ಅಂಬರ, ದಿವ್ಯಾಂಬರ, ಸವರ್ಣ ದೀರ್ಘ ಸಂಧಿ. ಮಾದರಿಯಂತೆ ಕೂಡಿಸಿ ಬರೆಯಿರಿ. ನೋಡಿ, ಬೇಟೆ ಪ್ಲಸ್ ಆಡು, ಬೇಟೆಯಾಡು. ಕಾಲ ಪ್ಲಸ್ ಅನಂತರ, ಕಾಲಾನಂತರ. ರೂಪ ಪ್ಲಸ್ ಅಂತರ, ರೂಪಾಂತರ. ತಂದೆ ಪ್ಲಸ್ ಅನ್ನು, ತಂದೆಯನ್ನು. ಕ್ಷೇಮ ಪ್ಲಸ್ ಆಗು, ಕ್ಷೇಮವಾಗು. ಈಗ ನೋಡಿ, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿದ್ಯಾವಂತ, ಅವಿದ್ಯಾವಂತ. ಸದೃಶ, ಅಸದೃಶ. ಹಿಂದೆ, ಮುಂದೆ. ಹಿರಿಯ, ಕಿರಿಯ. ಸುಖ, ದುಃಖ. ಇನ್ನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸುವಾಸನೆ. ನೋಡಿ, ಅತ್ತರಿನ ಸುವಾಸನೆ ರಮೇಶನಿಗೆ ಇಷ್ಟವಾಯಿತು. ಅಥವಾ ಮಲ್ಲಿಗೆ ಹೂವಿನ ಸುವಾಸನೆ ಎಲ್ಲರಿಗೂ ಇಷ್ಟವಾಗುತ್ತದೆ. ಹೀಗೆ ನೀವು ಬೇಕಾದಾಗೆ ಬರಿಬಹುದು. ಅಪೂರ್ವ. ಕ್ರೀಡಾಕೂಟದಲ್ಲಿ ಗೆದ್ದ ರವಿಗೆ ಈ ದಿನ ಅಪೂರ್ವವಾದದ್ದು. ನಿಪುಣ. ತಬಲಾ ಬಾರಿಸುವುದರಲ್ಲಿ ಗಂಗಾಧರನು ನಿಪುಣನಾಗಿದ್ದಾನೆ. ತೇಜಸ್ಸು. ಗುರುಗಳು ಶಿಷ್ಯನ ಮುಖದಲ್ಲಿ ಅಪೂರ್ವವಾದ ತೇಜಸ್ಸನ್ನು ಕಂಡು ಚಕಿತರಾದರು. ಪ್ರತಿಜ್ಞೆ. ಹರಿಶ್ಚಂದ್ರನು ತನ್ನ ಪ್ರತಿಜ್ಞೆಗೆ ಬದ್ಧನಾಗಿದ್ದನು.
ಅಭಿಮತ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅಭಿಮತ ಒಂದೇ ಆಗಿರುವುದಿಲ್ಲ. ಅಂದರೆ ಅಭಿಮತ ಅಂದರೆ ವಿಚಾರ, ಎಲ್ಲ ವಿದ್ಯಾರ್ಥಿಗಳ ವಿಚಾರ ಒಂದೇ ಆಗಿರುವುದಿಲ್ಲ, ಬೇರೆ ಬೇರೆ ಆಗಿರ್ತದೆ. ಈಗ ನೀವು ಶಾಲೆಯಲ್ಲಿ ಒಂದು ವೇಳೆ ಎಲೆಕ್ಷನ್ ನಡೆದರೆ ಬೇರೆ ಬೇರೆ ಹುಡುಗರಿಗೆ ಬೇರೆ ಓಟುಗಳನ್ನು ಹಾಕ್ತಾರೆ, ಎಲ್ಲರೂ ಅಭಿಮತ ಒಂದೇ ಆಗಿರುವುದಿಲ್ಲ. ಅನುರೂಪ, ರಾಜನು ಮಗಳಿಗೆ ಅನುರೂಪನಾದ ವರನನ್ನು ಹುಡುಕಲು ಮಂತ್ರಿಗೆ ಹೇಳಿದನು. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಕಾಡು, ಅರಣ್ಯ, ಅಡವಿ, ವನ, ಕಾನನ. ತಂದೆ, ಅಪ್ಪ, ಪಿತ, ಜನಕ. ಮಗ, ವತ್ಸ, ಕುಮಾರ, ತನಯ, ಪುತ್ರ. ಸಾವು, ಮರಣ, ನಿಧನ, ಮೃತ್ಯು. ಅಸುನೀಗು, ಸತ್ಯ, ನಿಜ, ದಿಟ. ನೋಡಿ, ಇಲ್ಲಿಗೆ ಈ ಭೀಷ್ಮ ಪ್ರತಿಜ್ಞೆ ಎಂಬ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ಮತ್ತೆ ಮುಂದಿನ ಪದ್ಯ, ಗದ್ಯ, ಪ್ರಶ್ನೋತ್ತರಗಳು, ಪ್ರಶ್ನೆ ಪತ್ರಿಕೆಗಳು ಇತ್ಯಾದಿಯೊಂದಿಗೆ ಭೇಟಿಯಾಗೋಣ. ನಿಮ್ಮ ತರಗತಿಯ ಎಲ್ಲ ಪಾಠಗಳನ್ನು ಮಾಡಿದ್ದು ನಮ್ಮ ಚಾನಲ್ನ ಪ್ಲೇಲಿಸ್ಟನ್ನು ನೋಡಿರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆ.